ಫ್ರೆಂಡ್ಸ್, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ಹಲಸಿನ ಹಣ್ಣಿನ ರೊಟ್ಟಿಯನ್ನು ಯಾವ ಥರ ಮಾಡೋದು ಅಂತ ನೋಡುವ. ಸ್ವಲ್ಪ ಡಿಫ್ರೆಂಟ್ ಆಗಿರುವ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಬೆಳಗಿನ ತಿಂಡಿ ಇದು. ಉಪಹಾರಕ್ಕಂತ ಕೂಡಲೇ ನಾವು ಇದನ್ನು ಮಾಡ್ಕೊಳ್ಬಹುದು. ಅದು ಬೇರೆ, ಈಗ ಹಲಸಿನ ಹಣ್ಣಿನ ಸೀಸನ್. ಹಾಗಾಗಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡ್ಲಿಕ್ಕಂತೂ ನೀವು ಮರೆಯೋದಿಲ್ಲ, ನನಗೆ ಗೊತ್ತು. ಆದರೆ ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ಲೀಸ್. ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಇಷ್ಟರವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಬೌಲಿಗೆ ನಾನು 1.5 ಬೌಲ್ನಷ್ಟು ರವವನ್ನು ಹಾಕ್ಕೊಳ್ತಾ ಇದ್ದೇನೆ. 1 ಬೌಲ್ನಷ್ಟು ಮೊಸರು, 1 ಬೌಲ್ನಷ್ಟು ಸಣ್ಣಗೆ ಕಟ್ ಮಾಡಿಟ್ಟಂತಹ ಹಲಸಿನ ಹಣ್ಣು, ಕರಿಬೇವನ್ನು ಸ್ವಲ್ಪ ಕೈಯಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ರವೆ ಬಾಂಬೆ ರವೆ, ಚಿರೋಟಿ ರವೆ ಯಾವುದಿದ್ರೂ ಆಗ್ತದೆ. ಅರ್ಧ ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮೊಸರು ಸಾಕಾಗೋದಿಲ್ಲ, ಹಾಗಾಗಿ ಅರ್ಧ ಬೌಲ್ನಷ್ಟು ನೀರು ಸಹ ಬೇಕಾಗ್ತದೆ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಅಂದರೆ ರೊಟ್ಟಿ ತಟ್ಟಬೇಕಲ್ಲ ನಾವು, ಹಾಗಾಗಿ ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಡುವ. ಮತ್ತೆ ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದರೆ ಪುನಃ ನೀರನ್ನು ಹಾಕ್ಕೊಳ್ಳಿ ಅಷ್ಟೇ. ಕೈಗೆ ಸ್ವಲ್ಪ ನೀರು ಅಥವಾ ಎಣ್ಣೆಯನ್ನು ಸವರ್ಕೊಂಡು ಬಾಳೆ ಎಲೆಯ ಮೇಲೆ ಇದನ್ನು ನಾನು ತಟ್ಕೊಳ್ತಾ ಇದ್ದೇನೆ. ನೋಡಿ, ನಾವು ಬೇರೆ ರೊಟ್ಟಿಗಳನ್ನು ಯಾವ ಥರ ಕೈಯಲ್ಲಿ ತಟ್ಕೊಂಡು ರೆಡಿ ಮಾಡ್ಕೊಳ್ತೇವೆ ಅದೇ ಥರ ಇದನ್ನು ಮಾಡ್ಕೊಳ್ಬಹುದು. ಬಿಸಿಯಾದ ತವದ ಮೇಲೆ ಇದನ್ನು ಹಾಕ್ಕೊಂಡು ನಿಧಾನವಾಗಿ ಎಲೆಯನ್ನು ಸಪ್ರೇಟ್ ಮಾಡಿಕೊಳ್ಳುವ. ಸಣ್ಣದಿಂದ ಮೀಡಿಯಮ್ ಫ್ಲೇಮ್ನ ಬೆಂಕಿಯಲ್ಲಿ, ಉರಿಯಲ್ಲಿ ಇದನ್ನು ಕಾಯಿಸ್ಕೊಳ್ಬೇಕು. ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಎಷ್ಟೆಲ್ಲ ರೆಸಿಪೀಸ್ಗಳನ್ನು ಮಾಡಲಿಕ್ಕಾಗ್ತದೆ ಅಷ್ಟನ್ನು ಸಹ ಮಾಡಿಕೊಳ್ಳುವ. ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಎರಡೂ ಬದಿಯನ್ನು ಗೋಲ್ಡನ್ ಬ್ರೌನ್ ಅಂದರೆ ಹೊಂಬಣ್ಣಕ್ಕೆ ಬರುವವರೆಗೆ ಕಾಯಿಸ್ಕೊಂಡು ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿಕೊಳ್ಳುವ. ಜೊತೆಗೆ ಏನು ಬೇಕಂತ ಇಲ್ಲ, ಯಾಕಂದರೆ ತುಪ್ಪ, ರೆಡ್ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ದೇವೆ. ಸೊ ಅಮೇಝಿಂಗ್ ಆಗಿರುವ ರುಚಿ ಇರ್ತದೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.